ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಪಶ್ಚಿಮ ಬಂಗಾಳದಲ್ಲಿ ನಡೀತಿರೋ ಘಟನೆಗಳು ದೇಶದ ಗೌರವವನ್ನ ನಡುಬೀದಿಯಲ್ಲಿ ಹರಾಜು ಹಾಕ್ತಾ ಇವೆ. ಕೋಲ್ಕತಾ ಪೊಲೀಸರು ಹಾಗೂ ಆರ್ಜಿಕರ್ ಆಸ್ಪತ್ರೆಯ ಸಿಬ್ಬಂದಿಯಿಂದ ಆಗಿರುವ ತಪ್ಪುಗಳು ಕರ್ತವ್ಯ ನಿರತ ಮಹಿಳಾ ವೈದ್ಯೆಯರ ರಕ್ಷಣೆಯ ಬಗ್ಗೆ ಪ್ರಶ್ನೆಗಳನ್ನು ಹುಟ್ಟುಹಾಕ್ತಾ ಇವೆ. ಅಲ್ಲಿ ಕಿರಿಯ ವೈದ್ಯೆಯ ಅಮಾನುಷ ಅಂತ್ಯದ ನಂತರವೂ ನಡೆದ ಸಾಕಷ್ಟು ಘಟನೆಗಳು, ಆಸ್ಪತ್ರೆಯ ಮೇಲೆ ನಡೆದ ದಾಳಿಗಳು, ಪ್ರತಿಭಟನಾ ನಿರತರನ್ನ ಹೆದರಿಸೋದಕ್ಕೆ ನಡೆದ ಹುನ್ನಾರಗಳು ಇವೆಲ್ಲ ಕೂಡ ನಾಗರಿಕ ಸಮಾಜ ತಲೆ ತಗ್ಗಿಸುವ ಹಾಗೆ ಮಾಡ್ತಾ ಇದೆ. ಈಗ ಇದೇ ವಿಷಯ ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಮಾರ್ದನಿಸ್ತಾ ಇದೆ. ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಾಧೀಶರು ಪಶ್ಚಿಮ ಬಂಗಾಳದ ಸರ್ಕಾರಕ್ಕೆ ಹಾಗೂ ಪೊಲೀಸ್ ಇಲಾಖೆಗೆ ಛೀಮಾರಿ ಹಾಕಿದ್ದಾರೆ. ಅಲ್ಲದೆ ಆಸ್ಪತ್ರೆಗೆ CISFನ ಸೆಕ್ಯೂರಿಟಿ ಕೊಡೋದಕ್ಕೆ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಇದೆಲ್ಲದರ ನಡುವೆ ಪಶ್ಚಿಮ ಬಂಗಾಳದ ರಾಜ್ಯಪಾಲ CV ಆನಂದ್ ಬೋಸ್ ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿದ್ದು ಬಂಗಾಳದಲ್ಲಿನ ರಾಜಕೀಯ ಚಿತ್ರಣ ಏನಾದರೂ ಬದಲಾಗುತ್ತಾ ಅನ್ನೋ ಅನುಮಾನಕ್ಕೆ ಇದು ಕಾರಣ ಆಗ್ತಾ ಇದೆ. ಹಾಗಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಏನಾಗ್ತಾ ಇದೆ? ಅದೊಂದು ದುರ್ಘಟನೆ ಹೇಗೆ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯ ಹುಳುಕುಗಳನ್ನ ಜಗತ್ತಿನ ಮುಂದೆ ತೆರೆದಿಡ್ತಾ ಇದೆ? ಈ ಪರಿಸ್ಥಿತಿಯಲ್ಲಿ ಪಶ್ಚಿಮ ಬಂಗಾಳದ ಆರೋಗ್ಯ ಇಲಾಖೆ ಹೊರಡಿಸಿರುವ ಆದೇಶ ಆದರೂ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಪಶ್ಚಿಮ ಬಂಗಾಳಕ್ಕೆ ಏನೂ ಆಗಿದೆ. ಅವರು ಇದ್ದಕ್ಕಿದ್ದ ಹಾಗೆ ಸುದ್ದಿಲಿರ್ತಾರೆ. ಇಷ್ಟು ದಿನ ಭಾಷೆ, ಸಂಸ್ಕೃತಿ, ಸಾಹಿತ್ಯ ಹೀಗೆ ನಾನಾ ವಿಷಯಗಳಿಂದ ಗಮನ ಸೆಳೆತಿದ್ದ ಪ್ರಸಿದ್ಧ ಬರಹಗಾರರು ಹಾಗೂ ಕುಶಾಗ್ರಮತಿಗಳಿಗೆ ಜನ್ಮ ಕೊಟ್ಟಿದ್ದ ಪಶ್ಚಿಮ ಬಂಗಾಳ ಈಗ ವಿಭಿನ್ನ ಕಾರಣಕ್ಕೆ ಗುರುತಿಸಿಕೊಳ್ತಾ ಇದೆ. ಇತ್ತೀಚೆಗೆ ಅಲ್ಲಿನ ಆರ್ಜಿಕರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆಯಲ್ಲಿ ನಡೆದ ಕರ್ತವ್ಯ ನಿರತ ಕಿರಿಯ ವೈದ್ಯೆಯ ಬಲಿ ಪ್ರಕರಣ ಈಗ ದೇಶಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಆ ಪ್ರಕರಣವನ್ನ ಹ್ಯಾಂಡಲ್ ಮಾಡೋದ್ರಲ್ಲಿ ಪೊಲೀಸರು ತೋರಿಸಿದ ನಿರ್ಲಕ್ಷ್ಯ ಹಾಗೂ ಅಲ್ಲಾಗಿರುವ ಕರ್ತವ್ಯ ಲೋಪಗಳು ಈ ಕೇಸ್ನ ತನಿಖೆಗೆ CBI ಎಂಟರ್ ಆಗೋ ಹಾಗೆ ಮಾಡಿವೆ. ಈ ಪ್ರಕರಣದ ತನಿಖೆಯನ್ನ ಕೈಗೆತ್ತಿಕೊಳ್ಳೋದಕ್ಕೆ ಪಶ್ಚಿಮ ಬಂಗಾಳದ ಹೈಕೋರ್ಟ್ CBIಗೆ ಆದೇಶ ಕೊಡ್ತಿದ್ದ ಹಾಗೆ CBI ಅಧಿಕಾರಿಗಳು ಕಾರ್ಯಪ್ರವೃತ್ತರಾಗಿದ್ದಾರೆ. ವೈದ್ಯೆಯ ಸಾವಿನ ಹಿಂದಿನ ಕಾರಣಗಳನ್ನ ಹಾಗೂ ಕಾರಣಕರ್ತರನ್ನ ಹುಡುಕೋದಿಕ್ಕೆ ಶುರು ಮಾಡಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಬಂಧನಕ್ಕೊಳಗಾಗಿರುವ ಹೋಮ್ ಗಾರ್ಡ್ ಸಂಜಯ್ ರಾಯ್ನನ್ನ ಪಾಲಿಗ್ರಫಿ ಪರೀಕ್ಷೆಗೆ ಒಳಪಡಿಸೋದಕ್ಕೆ ಕೂಡ CBIಗೆ ನ್ಯಾಯಾಲಯ ಒಪ್ಪಿಗೆಯನ್ನು ಕೊಟ್ಟಿದೆ. ಅಲ್ಲದೆ ಈ ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕ್ತಾ ಇರುವ CBI FIR ದಾಖಲಿಸುವಲ್ಲಾಗಿರುವ ವಿಳಂಬ, ಪೊಲೀಸರಿಗೆ ಮಾಹಿತಿಯನ್ನು ಕೊಡೋ ನಿಟ್ಟಲ್ಲಾಗಿರುವ ವಿಳಂಬದ ಬಗ್ಗೆ ಕೂಡ ಸಾಕಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆರ್ಜಿಕರ್ ಆಸ್ಪತ್ರೆಯ ಮಾಜಿ ಮುಖ್ಯಸ್ಥ ಸಂದೀಪ್ ಘೋಷ್ನನ್ನ ಈಗಾಗಲೇ 3 ಬಾರಿ ತನಿಖೆಗೆ ಒಳಪಡಿಸಲಾಗಿದೆ. ಗೆಳೆಯರೆ, ಈ ಸಂದೀಪ್ ಘೋಷ್ ಹಿನ್ನೆಲೆಯನ್ನು ನೋಡಿದರೆ CBI ಅಲ್ಲ, ಸಾಮಾನ್ಯ ಜನಕ್ಕೆ ಕೂಡ ಸಾಕಷ್ಟು ಅನುಮಾನಗಳು ಬರುತ್ತವೆ. ಸಂದೀಪ್ ಘೋಷ್ ಈ ಹಿಂದೆ ಆರ್ಜಿಕರ್ ಆಸ್ಪತ್ರೆಯ ಪ್ರಿನ್ಸಿಪಾಲ್ ಆಗಿದ್ದ. ಈತ ಎಷ್ಟು ಪ್ರಭಾವಿ ಅಂದ್ರೆ ಆಗಸ್ಟ್ 9ನೇ ತಾರೀಕು ಅಲ್ಲಿ ಟ್ರೈನಿ ವೈದ್ಯೆಯ ಅತ್ಯಾಚಾರ ಹಾಗೂ ಕೊಲೆ ನಡೆಯುತ್ತೆ. ಆದ್ರೆ ಆ ಇಡೀ ಕೃತ್ಯವನ್ನ ಮುಚ್ಚಿ ಹಾಕುವ ಪ್ರಯತ್ನವೊಂದು ಅಲ್ಲಿ ಸದ್ದಿಲ್ಲದೆ ನಡೆದು ಹೋಗುತ್ತೆ. ಆ ಘಟನೆ ನಡೆದ ಸಾಕಷ್ಟು ಗಂಟೆಗಳ ಕಾಲ ಪೊಲೀಸ್ ಸ್ಟೇಷನ್ಗೆ ಒಂದು ದೂರು ಕೂಡ ದಾಖಲಾಗೋದಿಲ್ಲ. ಅದನ್ನ ಆತ್ಮಹತ್ಯೆ ಅಂತ ಬಿಂಬಿಸುವ ಪ್ರಯತ್ನ ನಡೆಯುತ್ತೆ. ಇಲ್ಲಿ ಘಟನೆ ನಡೆದ ಮರುದಿನ ಪೋಸ್ಟ್ ಮಾರ್ಟಮ್ ಆಗಿ ಆಕೆಯ ಅಂತಿಮ ವಿಧಿವಿಧಾನಗಳು ಕೂಡ ನೆರವೇರಿದ ಬಳಿಕವೇ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗುವುದು. ಸೊ ಇಲ್ಲಿ ಇಡೀ ಪ್ರಕರಣವನ್ನ ಮುಚ್ಚಿಡೋ ಪ್ರಯತ್ನ ನಡೆದಿರುವುದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ಇಷ್ಟೆಲ್ಲ ಆಗುವಾಗ ಆಸ್ಪತ್ರೆಯ ಮುಖ್ಯಸ್ಥ ಸಂದೀಪ್ ಘೋಷ್ ಅಲ್ಲಿ ಏನು ಮಾಡ್ತಾ ಇದ್ದ ಅನ್ನೋದನ್ನ ತಿಳಿಯೋದಕ್ಕೆ CBI ಪ್ರಯತ್ನವನ್ನು ಪಡ್ತಾ ಇದೆ. ಗೆಳೆಯರೆ, ಈ ಸಂದೀಪ್ ಘೋಷ್ ಈ ಹಿಂದಿನಿಂದಲೂ ವಿವಾದಗಳನ್ನ ಹೊತ್ತ ವ್ಯಕ್ತಿ. ಪಶ್ಚಿಮ ಬಂಗಾಳದ ಬಾಗ್ನಾನ್ನಲ್ಲಿ ಹುಟ್ಟಿದ ಸಂದೀಪ್ ಘೋಷ್ 1994ರಲ್ಲಿ ಇದೇ ಆರ್ಜಿಕರ್ ಮೆಡಿಕಲ್ ಕಾಲೇಜಲ್ಲಿ ವಿದ್ಯಾಭ್ಯಾಸವನ್ನು ಮುಗಿಸಿ MBBS ಪದವಿಯನ್ನು ಪಡ್ಕೋತಾನೆ. ಆ ಬಳಿಕ ಸಾಕಷ್ಟು ಹುದ್ದೆಗಳನ್ನು ನಿಭಾಯಿಸಿದ್ದ ಘೋಷ್ 2021ರಲ್ಲಿ ಆರ್ಜಿಕರ್ ಆಸ್ಪತ್ರೆಯ ಪ್ರಿನ್ಸಿಪಾಲ್ ಆಗಿ ನೇಮಕಗೊಳ್ತಾನೆ. ಅವತ್ತಿಂದ 2024ರವರೆಗೆ ಈತ ಇದೇ ಆಸ್ಪತ್ರೆ ಮತ್ತು ಮೆಡಿಕಲ್ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿ ಕೆಲಸ ಮಾಡ್ತಾ ಇದ್ದ. ಅದಕ್ಕೂ ಮುನ್ನ ಕೋಲ್ಕತಾ ನ್ಯಾಷನಲ್ ಮೆಡಿಕಲ್ ಕಾಲೇಜಲ್ಲಿ ವೈಸ್ ಪ್ರಿನ್ಸಿಪಾಲ್ ಆಗಿದ್ದ ಸಂದೀಪ್ ಘೋಷ್ ಅಲ್ಲಿ ಕೂಡ ಸಾಕಷ್ಟು ವಿವಾದಗಳನ್ನು ಮೈ ಮೇಲೆ ಎಳ್ಕೊಂಡಿದ್ದ. 2023ರಲ್ಲಿ ಸಂದೀಪ್ ಘೋಷ್ ಮೇಲೆ ಹಣ ದುರ್ಬಳಕೆಯ ಆರೋಪ ಕೇಳಿಬಂತು. ಹೀಗಾಗಿ ಆತನನ್ನ ಮುರ್ಷಿದಾಬಾದ್ ಮೆಡಿಕಲ್ ಕಾಲೇಜಿಗೆ ವರ್ಗಾವಣೆ ಮಾಡಲಾಯಿತು. ಆದರೆ ಅಲ್ಲಿಂದ ಕೆಲವೇ ದಿನಗಳಲ್ಲಿ ಸಂದೀಪ್ ಘೋಷ್ ಮತ್ತೆ ಆರ್ಜಿಕರ್ ಕಾಲೇಜಿನ ಪ್ರಿನ್ಸಿಪಾಲ್ ಆಗಿ ನೇಮಕಗೊಂಡ. ಹೀಗಿರುವಾಗಲೇ ಈತನ ಅವಧಿಯಲ್ಲೇ ಆಗಸ್ಟ್ 9ನೇ ತಾರೀಕು ಕಾಲೇಜಲ್ಲಿ ದುರ್ಘಟನೆ ನಡೆದು ಹೋಯಿತು. ಆ ಬಳಿಕ ಈತನಿಗೆ ಕಡ್ಡಾಯ ರಜೆಯ ಮೇಲೆ ತೆರಳೋದಕ್ಕೆ ನ್ಯಾಯಾಲಯ ಹೇಳುತ್ತೆ. ಆತ 12ನೇ ತಾರೀಕು ತನ್ನ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾನೆ. ಆದರೆ ಆತ ರಾಜೀನಾಮೆ ಕೊಟ್ಟ ಬೆನ್ನಲ್ಲೇ
ಕೋಲ್ಕತಾ ನ್ಯಾಷನಲ್ ಮೆಡಿಕಲ್ ಯೂನಿವರ್ಸಿಟಿಗೆ ಈ ಘೋಷ್ನನ್ನ ಪ್ರಿನ್ಸಿಪಾಲ್ ಆಗಿ ನೇಮಕ ಮಾಡುವ ಕೆಲಸ ನಡೆದು ಹೋಗುತ್ತೆ. ಇಲ್ಲಿ ಈ ಸಂದೀಪ್ ಘೋಷ್ ಮೇಲೆ ಎಷ್ಟೇ ಆರೋಪಗಳಿದ್ರೂ ಕೂಡ ಸರ್ಕಾರ ಆತನ ವಿಷಯದಲ್ಲಿ ತೆಗೆದುಕೊಳ್ತಾ ಇರುವ ನಿರ್ಧಾರಗಳು, ಆತನನ್ನ ಕಾಪಾಡೋದಕ್ಕೆ ಮಾಡ್ತಾ ಇರೋ ಪ್ರಯತ್ನಗಳು ಈಗ ಸಾಕಷ್ಟು ಅನುಮಾನಗಳಿಗೆ ಕಾರಣ ಆಗ್ತಾ ಇವೆ. ಇಲ್ಲಿ ಈ ಸಂದೀಪ್ ಘೋಷ್ ಬಗ್ಗೆ ಮಾತ್ರ ಅಲ್ಲ, ಪಶ್ಚಿಮ ಬಂಗಾಳದ ಸರ್ಕಾರದ ಬಗ್ಗೆ ಕೂಡ ಒಂದಷ್ಟು ಅನುಮಾನಗಳಿಗೆ ಈ ಘಟನೆಗಳು ಕಾರಣ ಆಗ್ತಾ ಇವೆ. ಹೀಗಾಗಿನೇ ಸಿಬಿಐ ಸಂದೀಪ್ ಘೋಷ್ ಹಿಂದೆ ಬಿದ್ದಿದೆ. ಈಗಾಗಲೇ 3 ಬಾರಿ ಆತನನ್ನ ವಿಚಾರಣೆ ಮಾಡಲಾಗಿದೆ. ಮುಂದೆ ಕೂಡ ಘೋಷ್ ವಿಚಾರಣೆ ನಡೆಯುವ ಸಾಧ್ಯತೆ ಇರುತ್ತೆ. ಅಷ್ಟೇ ಅಲ್ಲದೆ ತೃಣಮೂಲ ಕಾಂಗ್ರೆಸ್ನ ಕೆಲ ಸಂಸದರು ಸಂದೀಪ್ ಘೋಷ್ನನ್ನ ಹಾಗೂ ಕೋಲ್ಕತಾದ ಪೊಲೀಸ್ ಕಮಿಷನರ್ ವಿನೀತ್ ಗೋಯಲ್ ಇಬ್ಬರನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಬೇಕು ಅಂತ ಒತ್ತಾಯ ಕೂಡ ಮಾಡ್ತಾ ಇದ್ದಾರೆ. ಇನ್ನು ಒಂದ್ ಕಡೆ ಸಿಬಿಐ ಈ ಘಟನೆ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ವೈದ್ಯ ವಿದ್ಯಾರ್ಥಿಗಳು ತಮ್ಮ ಸಹಪಾಠಿಯ ಸಾವಿಗೆ ನ್ಯಾಯ ದೊರಕಿಸಿಕೊಡಿ, ಇಂಥ ಘಟನೆಗಳು ಮರುಕಳಿಸದ ಹಾಗೆ ಒಂದಷ್ಟು ಕ್ರಮಗಳನ್ನು ಕೈಗೊಳ್ಳಿ, ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡುವ ಮಹಿಳಾ ನೌಕರರಿಗೆ ರಕ್ಷಣೆಯನ್ನು ಕೊಡಿ ಅನ್ನೋ ಬೇಡಿಕೆಗಳೊಂದಿಗೆ ತೀವ್ರ ಪ್ರತಿಭಟನೆಗಳನ್ನು ಮಾಡ್ತಾ ಇದ್ದಾರೆ. ಅವರ ಪ್ರತಿಭಟನೆಗೆ ಕೋಲ್ಕತಾದ ವಕೀಲರು ಕೈ ಜೋಡಿಸಿದ್ದಾರೆ. ಅಲ್ಲಿನ ಫುಟ್ಬಾಲ್ ಕ್ಲಬ್ಗಳು ಕೂಡ ಪ್ರತಿಭಟನಾಕಾರರ ಬೆಂಬಲಕ್ಕೆ ನಿಂತಿವೆ. ಹಾಗೆ ಟಿಎಂಸಿ ಅಂದ್ರೆ ತೃಣಮೂಲ ಕಾಂಗ್ರೆಸ್ ಅನ್ನು ಹೊರತುಪಡಿಸಿ ಅಲ್ಲಿನ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಪ್ರತಿಭಟನಾ ನಿರತರ ಬೆನ್ನಿಗೆ ನಿಂತಿವೆ. ಇಷ್ಟಾದರೂ ಕೂಡ ಕೋಲ್ಕತಾ ಪೊಲೀಸರು ಅಲ್ಲಿ ಯಾವುದೇ ಕ್ರಮಗಳನ್ನ ಕೈಗೊಂಡಂತೆ ಕಾಣ್ತಾ ಇಲ್ಲ. ಅವರು ಮಮತಾ ಬ್ಯಾನರ್ಜಿ ವಿರುದ್ಧ ಸೋಷಿಯಲ್ ಮೀಡಿಯಾಗಳಲ್ಲಿ ಪೋಸ್ಟ್ಗಳನ್ನ ಹಾಕ್ತಾ ಇದ್ದವರನ್ನ ಹುಡುಕಿ ಅವರನ್ನ ಅರೆಸ್ಟ್ ಮಾಡೋದರಲ್ಲಿ ತೋರಿಸ್ತಾ ಇರೋ ಕಾಳಜಿಯನ್ನ ಅತ್ಯಾಚಾರದ ಪ್ರಕರಣದಲ್ಲಿ ಆರೋಪಿಗಳನ್ನ ಹುಡುಕೋದರಲ್ಲಿ ತೋರಿಸ್ತಾ ಇಲ್ಲ. ಇನ್ನು ಇದೇ ವೇಳೆ ಈ ಪ್ರಕರಣ ಸುಪ್ರೀಂ ಕೋರ್ಟ್ನ ಮೆಟ್ಟಿಲು ಹತ್ತಿದೆ. ಸ್ವಯಂ ಪ್ರೇರಿತವಾಗಿ ಪ್ರಕರಣದ ವಿಚಾರಣೆಯನ್ನು ನಡೆಸ್ತಾ ಇರೋ ಮುಖ್ಯ ನ್ಯಾಯಮೂರ್ತಿಗಳು ಪಶ್ಚಿಮ ಬಂಗಾಳ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯನ್ನ ತೀವ್ರ ತರಾಟೆಗೆ ತಗೊಂಡಿದ್ದಾರೆ. ಇಲ್ಲಿ ಪಶ್ಚಿಮ ಬಂಗಾಳ ಸರ್ಕಾರದ ಪರ ಸುಪ್ರೀಂ ಕೋರ್ಟ್ ಅಲ್ಲಿ ಕಪಿಲ್ ಸಿಬಲ್ ವಾದ ಮಂಡಿಸ್ತಾ ಇದ್ದಾರೆ. ಅವರಿಗೆ ಸಾಕಷ್ಟು ಪ್ರಶ್ನೆಗಳನ್ನು ಕೇಳಿರುವ ಮುಖ್ಯ ನ್ಯಾಯಮೂರ್ತಿಗಳು ಬಂಗಾಳದಲ್ಲಿ ಪೊಲೀಸ್ ಇಲಾಖೆಯ ಕಾರ್ಯವೈಖರಿಯ ಬಗ್ಗೆ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಈ ಪ್ರಕರಣದಲ್ಲಿ ಏನಾಗಿದೆ ಅನ್ನೋದು ಗೊತ್ತಿದ್ದು ಕೂಡ ಪ್ರಿನ್ಸಿಪಾಲ್ ಸಂದೀಪ್ ಘೋಷ್ ಅದನ್ನ ಮುಚ್ಚಿಡೋದಕ್ಕೆ, ಬೇರೆ ರೀತಿಯಲ್ಲಿ ಬಿಂಬಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ತಂದೆ ತಾಯಿಗೆ ಕೂಡ ಅವರ ಮಗಳನ್ನ ನೋಡೋದಿಕ್ಕೂ ಬಿಟ್ಟಿಲ್ಲ ಅಂದ್ರೆ ಆತನ ಉದ್ದೇಶ ಇನ್ನೇನಿದ್ದಿರಬಹುದು ಅಂತ ಸುಪ್ರೀಂ ಕೋರ್ಟ್ ಪ್ರಶ್ನೆ ಮಾಡಿದೆ. ಹಾಗೆ ರಾಜೀನಾಮೆಯನ್ನು ಕೊಟ್ಟ ನಂತರ ಸಂದೀಪ್ ಘೋಷ್ಗೆ ಮತ್ತೊಂದು ಆಸ್ಪತ್ರೆಯ ಜವಾಬ್ದಾರಿಯನ್ನ ಕೊಟ್ಟ ಸರ್ಕಾರದ ನಿಲುವನ್ನು ಕೂಡ ಇಲ್ಲಿ ಸಿಜೆಐ ಪ್ರಶ್ನಿಸಿದ್ದಾರೆ. ಅಲ್ಲದೆ ಆಸ್ಪತ್ರೆಗೆ ಬಂದ ಗುಂಪು ವೈದ್ಯರಿಗೆ ಬೆದರಿಕೆ ಒಡ್ಡುತ್ತೆ, ಅಲ್ಲಿನ ಪೀಠೋಪಕರಣಗಳನ್ನ, ವೈದ್ಯಕೀಯ ಉಪಕರಣಗಳನ್ನ ಧ್ವಂಸ ಮಾಡುತ್ತೆ. ಇಷ್ಟಾದರೂ ಕೂಡ ಅಲ್ಲಿನ ಪೊಲೀಸರು ಏನು ಮಾಡ್ತಾ ಇದ್ರು ಅನ್ನೋ ಪ್ರಶ್ನೆಯನ್ನು ಕೂಡ ಮುಖ್ಯ ನ್ಯಾಯಮೂರ್ತಿಗಳು ಕೇಳಿದ್ದಾರೆ. ಇಲ್ಲಿ ಪಶ್ಚಿಮ ಬಂಗಾಳದ ಪೊಲೀಸರನ್ನ ನಂಬಿ ಕೂತ್ರೆ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವ ಹೆಣ್ಣು ಮಕ್ಕಳಿಗೆ, ವೈದ್ಯರಿಗೆ ರಕ್ಷಣೆ ಸಿಗುವುದಿಲ್ಲ. ಹೀಗಾಗಿ ಆರ್ಜಿಕರ್ ಆಸ್ಪತ್ರೆಗೆ ಮೊದಲು CISF ಭದ್ರತೆಯನ್ನು ಕೊಡಿ ಅಂತ ಮುಖ್ಯ ನ್ಯಾಯಾಧೀಶರು ಆದೇಶವನ್ನು ಕೊಟ್ಟಿದ್ದಾರೆ. ಇನ್ನು ಮೃತಳ ಶವ ಪರೀಕ್ಷೆ, ಆ ದೇಹವನ್ನು ಪೋಷಕರಿಗೆ ಕೊಟ್ಟ ಸಮಯ ಹಾಗೂ FIR ದಾಖಲಾದ ಸಮಯದ ಬಗ್ಗೆ ಅನುಮಾನಗಳನ್ನ ವ್ಯಕ್ತಪಡಿಸಿರುವ ಪೀಠ ಅಟ್ಲೀಸ್ಟ್ ಶವ ಪರೀಕ್ಷೆಯನ್ನ ಮಾಡುವಾಗಾದ್ರೂ ಅಲ್ಲೊಂದು ಪ್ರಕರಣವನ್ನ ದಾಖಲು ಮಾಡಬಹುದಿತ್ತಲ್ವಾ ಅನ್ನೋ ಪ್ರಶ್ನೆಯನ್ನ ಕೇಳಿದೆ. ಇದು ಈ ಪ್ರಕರಣವನ್ನ ಸುಪ್ರೀಂ ಕೋರ್ಟ್ ಎಷ್ಟು ಸೀರಿಯಸ್ ಆಗಿ ತಗೊಂಡಿದೆ ಅನ್ನೋದನ್ನು ತೋರಿಸ್ತಾ ಇದೆ. ಇನ್ನು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಸಣ್ಣ ಸಣ್ಣ ವಿಷಯಗಳ ಬಗ್ಗೆ ಕೂಡ ಪ್ರಶ್ನೆ ಮಾಡಿದ ನ್ಯಾಯಮೂರ್ತಿಗಳು ಇದು ಒಟ್ಟಾರೆಯಾಗಿ ಮನುಕುಲ ತಲೆ ತಗ್ಗಿಸುವಂಥ ನಾಚಿಕೆಗೇಡಿನ ಘಟನೆ ಅಂತ ಹೇಳಿದ್ದಾರೆ. ಸಾಮಾನ್ಯ ಜನರ ಪ್ರಾಣಕ್ಕೆ ತೊಂದರೆ ಆದರೆ ಅವರನ್ನು ಕಾಪಾಡೋದಕ್ಕೆ ವೈದ್ಯರಿರ್ತಾರೆ, ಆದರೆ ಅಲ್ಲಿ ವೈದ್ಯರಿಗೆ ರಕ್ಷಣೆ ಇಲ್ಲ ಅನ್ನೋ ಥರದ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳಿರುವ ಮುಖ್ಯ ನ್ಯಾಯಾಧೀಶರು ಆದಷ್ಟು ಬೇಗ ಸೆಂಟ್ರಲ್ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸನ್ನು ಆರ್ಜಿಕರ್ ಆಸ್ಪತ್ರೆಯ ರಕ್ಷಣೆಗೆ ನಿಲ್ಲಿಸಿ ಅಂತ ಹೇಳೋ ಮೂಲಕ ಪಶ್ಚಿಮ ಬಂಗಾಳದ ಪೊಲೀಸರು ನಂಬಿಕೆಗೆ ಅರ್ಹರಲ್ಲ ಅನ್ನೋ ಅಭಿಪ್ರಾಯವನ್ನು ಪರೋಕ್ಷವಾಗಿ ವ್ಯಕ್ತಪಡಿಸಿದ್ದಾರೆ. ಗೆಳೆಯರೆ, ಸುಪ್ರೀಂ ಕೋರ್ಟ್ನ ಈ ನಿರ್ಧಾರ ಪಶ್ಚಿಮ ಬಂಗಾಳದ ಸರ್ಕಾರಕ್ಕೆ ತೀವ್ರ ಮುಖಭಂಗವನ್ನುಂಟು ಮಾಡ್ತಾ ಇದೆ. ಇಲ್ಲಿವರೆಗೆ ಪೊಲೀಸರನ್ನ ಮತ್ತು ಕೋಲ್ಕತಾದ ಕಮಿಷನರ್ ಅನ್ನ ಸಪೋರ್ಟ್ ಮಾಡಿಕೊಂಡು ಬಂದಿದ್ದ ತೃಣಮೂಲ ಕಾಂಗ್ರೆಸ್ ಪಡೆಗೆ ಸುಪ್ರೀಂ ಕೋರ್ಟ್ನ ಈ ನಿರ್ಧಾರ ನುಂಗಲಾಗದ ತುತ್ತಾಗ್ತಾ ಇದೆ. ಇನ್ನು ಪಶ್ಚಿಮ ಬಂಗಾಳದ ಗವರ್ನರ್ CV ಆನಂದ್ ಬೋಸ್ ರಾಷ್ಟ್ರಪತಿಗಳನ್ನು ಭೇಟಿ ಮಾಡಿದ್ದಾರೆ ಮತ್ತು ಅಲ್ಲಿನ ಕಾನೂನು ಸುವ್ಯವಸ್ಥೆಯ ಬಗ್ಗೆ, ಪ್ರತಿಭಟನೆಗಳ ಬಗ್ಗೆ, ಸರ್ಕಾರ ತೆಗೆದುಕೊಳ್ತಾ ಇರುವ ಕ್ರಮಗಳು ಹಾಗೂ ಮಹಿಳಾ ಸುರಕ್ಷತೆಯ ಬಗ್ಗೆ ರಾಷ್ಟ್ರಪತಿ ಮುರ್ಮು ಅವರಿಗೆ ವರದಿಯನ್ನ ಸಲ್ಲಿಸಿದ್ದಾರೆ.
ಬೋಸ್ ಅವರ ಈ ಭೇಟಿ ಪಶ್ಚಿಮ ಬಂಗಾಳದ ರಾಜಕೀಯದಲ್ಲಿ ಒಂದು ದೊಡ್ಡ ಬದಲಾವಣೆಗೆ ಕಾರಣ ಆಗತ್ತಾ ಅನ್ನೋ ಅನುಮಾನಗಳಿಗೆ ಕೂಡ ಕಾರಣ ಆಗ್ತಾ ಇದೆ. ಸದ್ಯದ ಮಟ್ಟಿಗೆ ಪಶ್ಚಿಮ ಬಂಗಾಳದ ಸರ್ಕಾರ ಹಾಗೂ ಅಲ್ಲಿನ ರಾಜ್ಯಪಾಲರ ನಡುವೆ ಒಂದು ಉತ್ತಮ ಬಾಂಧವ್ಯ ಅಂತೂ ಇಲ್ಲ. ಅವಕಾಶ ಸಿಕ್ಕಾಗಲೆಲ್ಲ ಅಲ್ಲಿನ ಸರ್ಕಾರ ರಾಜ್ಯಪಾಲರನ್ನ ಇಕ್ಕಟ್ಟಿಗೆ ಸಿಲುಕಿಸುವ ಮತ್ತು ಅವಮಾನಿಸುವ ಪ್ರಯತ್ನವನ್ನ ಮಾಡ್ತಲೇ ಬರ್ತಾ ಇದೆ ಮತ್ತು ರಾಜ್ಯಪಾಲರು ಕೂಡ ಸರ್ಕಾರದ ಜೊತೆಗೆ ಒಂದು ಸುಲಲಿತ ಬಾಂಧವ್ಯವನ್ನ ಇಟ್ಟುಕೊಂಡಿಲ್ಲ. ಹೀಗಾಗಿ ಈಗಿನ ಪಶ್ಚಿಮ ಬಂಗಾಳದ ಪರಿಸ್ಥಿತಿಯನ್ನ ಬಳಸಿಕೊಂಡು ರಾಷ್ಟ್ರಪತಿಗಳ ಆಡಳಿತಕ್ಕೆ ಶಿಫಾರಸು ಮಾಡುವ ಸಾಧ್ಯತೆಗಳೇನಾದರೂ ಇವೆಯಾ ಅನ್ನೋ ಅನುಮಾನಗಳು ಕೂಡ ಅಲ್ಲಿ ಮೂಡ್ತಾ ಇವೆ. ಒಟ್ಟಾರೆ ವೈದ್ಯಕೀಯ ವಿದ್ಯಾರ್ಥಿನಿಯ ಅಮಾನವೀಯ ಹತ್ಯೆ ಅಲ್ಲಿನ ಸರ್ಕಾರ ಹಾಗೂ ಪೊಲೀಸ್ ಇಲಾಖೆಯ ಮಾನವನ್ನ ಬೀದಿಲಿ ಹರಾಜು ಹಾಕ್ತಾ ಇದೆ. ಇದನ್ನು ಮಮತಾ ಬ್ಯಾನರ್ಜಿ ಹೇಗೆ ನಿಭಾಯಿಸಿಕೊಳ್ತಾರೆ, ಅವರು ಈ ಸಮಸ್ಯೆಗೆ ಪರಿಹಾರವನ್ನ ಹೇಗೆ ಕೊಡುಕೊಳ್ತಾರೆ ಅನ್ನೋದನ್ನ ಕಾದು ನೋಡಬೇಕು. ಇದು ಗೆಳೆಯರೆ ಪಶ್ಚಿಮ ಬಂಗಾಳದಲ್ಲಿ ಆಗ್ತಾ ಇರೋ ಘಟನೆಗಳ ಕುರಿತಾದ ಒಂದಷ್ಟು ಅಪ್ಡೇಟ್ಸ್. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.